ನಮಸ್ಕಾರ ಪ್ರೀತಿಯ ಬಂಧುಗಳೇ. ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 5 ಆರಕ್ತೋಪಾಂತನೇತ್ರ ಮಣಿಮುಕುಟವತೀಂ ರತ್ನ ತಾಟಂಕರಮ್ಯಾಂ ಹಸ್ತಾಂಬೋಜೇಷು ಪಾಶಾಂಕುಶಮದನಧನೋ ಸಾಯಕೈರ್ವಿಸ್ಫುರಂತೀಂ ಅಪಿನೋ ಉತ್ತುಂಗವಕ್ಷೋರುಹಮಣಿ ವಿಲಸತ್ತಾರಾಹ ರೋಜ್ವಲಾಂಗೀಂ ಅಂಬಾಮಂಬೋಜಹಸ್ತಾಂ ಅರುಣಕವಚಿತಾಂ ಈಶ್ವರೀಮಾಶ್ರಯಾಂ. ಜನಮೇಜಯನು ಹೇಳಿದನು, ವ್ಯಾಸಋಷಿಯೇ, ಬ್ರಹ್ಮಸ್ವರೂಪಿಣಿಯಾದ ಭಗವತಿಯೇ ಎಲ್ಲಕ್ಕೂ ಮೂಲ ಕಾರಣಳು ಎಂಬ ರಹಸ್ಯವನ್ನು ಕೃಪೆಯಿಂದ ವಿವರಿಸಿದೆ. ಆದರೂ ಅನುಮಾನವು ಹೋಗಿಲ್ಲವೋ? ಯೋಗೀಶ್ವರನೆಂದು ಪ್ರಸಿದ್ಧನಾಗಿ ಅನೇಕ ಭಕ್ತರನ್ನು ಉದ್ಧಾರ ಮಾಡಿದ ಶ್ರೀಕೃಷ್ಣನು ಶಿವನನ್ನು ಕುರಿತು ಕಠಿಣ ತಪಸ್ಸನ್ನು ಮಾಡಿ ವರವನ್ನು ಬೇಡಿದನೆಂದರೆ ಆಶ್ಚರ್ಯವೋ? ಅಪಾರ ಶಕ್ತಿ ಸಂಪನ್ನನಾಗಿದ್ದು ಶಿವದೀಕ್ಷೆಯನ್ನು ಉಪಮನ್ಯುವಿನಿಂದ ಪಡೆದನೆಂದರೆ ಸಂಶಯ ಬರುವುದಿಲ್ಲವೇ? ವ್ಯಾಸಮುನಿಯೋ, ರಾಜ, ನೀನು ಹೇಳಿದುದು ನಿಜ. ಶ್ರೀಕೃಷ್ಣನು ವಿಷ್ಣುವಿನ ಅಂಶಾವತಾರಿಯೋ. ಮನುಷ್ಯ ಶರೀರಿಯಾಗಿರುವಾಗ ವರ್ಣಾಶ್ರಮ ಧರ್ಮಗಳನ್ನು ಪಾಲಿಸಬೇಕಾದುದು ಕರ್ತವ್ಯ. ಲೋಕ ಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡಲೇಬೇಕಾಯಿತು. ಮಾನವ ಶರೀರಕ್ಕಿಂತ ಮಿಗಿಲಾದ ಮಹಾದೇವನನ್ನು ಪೂಜಿಸಿದುದು ಉಚಿತವಾಗಿದೆ. ದೇಹವಿರುವಾಗ ಗುಣಗಳನ್ನು ಮೀರುವುದು ಸಾಧ್ಯವೇ? ಗುಣಗಳ ವಿಕಾರಕ್ಕೆ ಒಳಪಡಬೇಕು, ಇಲ್ಲವೇ ಗುಣಗಳನ್ನು ಗೆಲ್ಲುವುದಕ್ಕಾದರೂ ನಡೆನುಡಿಬೇಕು. ಶ್ರೀಕೃಷ್ಣನು ಧರ್ಮನೆಂಬ ಮುನಿಯ ಮಗ ನಾರಾಯಣನೆಂಬ ಋಷಿಯಾಗಿದ್ದಾಗ ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡಿದನೆಂಬುದನ್ನು ಮರೆತೆಯಾ? ಶಿವನು ಕಾರಣ ಶರೀರಾಭಿಮಾನಿಯೋ? ವಿಷ್ಣುವು ಸೂಕ್ಷ್ಮ ಶರೀರಾಭಿಮಾನಿಯೋ? ಕೃಷ್ಣನು ವಿಷ್ಣುವಿನ ಅಂಶವೋ? ಆದ್ದರಿಂದ ಶಿವನು ಪೂಜ್ಯನು ಮತ್ತು ಅಕಾರೋ ಭಗವಾನ್ ಬ್ರಹ್ಮ ಪ್ಯುಕಾರಸ್ಯಾದ್ದರಿ ಸ್ವಯಂ ಮಕಾರೋ ಭಗವಾನ್ ರುದ್ರೋಪ್ಯರ್ಧಮಾತ್ರ ಮಹೇಶ್ವರಿ. ಅಕಾರವು ಬ್ರಹ್ಮ, ಉಕಾರವು ವಿಷ್ಣು, ಮಕಾರವು ರುದ್ರನು. ಅರ್ಧ ಮಾತ್ರೆಗೆ ಬ್ರಹ್ಮಶಕ್ತಿ ರೂಪಳಾದ ದೇವಿಯು ವಾಚ್ಯಳು. ಶಿವದೇವಿಯರು ಅಭಿನ್ನರು. ಉತ್ತರೋತ್ತರ ಭಾವೇನಪ್ಯುತ ಮತ್ವಂ ಸ್ಮೃತಂ ಬುಧೈ. ಅತಃ ಸರ್ವೇಷು ಶಾಸ್ತ್ರೇಷು ದೇವಿ ಸರ್ವೋತ್ತಮ ಸ್ಮೃತ. ಅರ್ಧಮಾತ್ರ ಸ್ಥಿತಾನಿತ್ಯಾನುಚ್ಚಾರ್ಯ. ವಿಶೇಷತಃ ಬ್ರಹ್ಮ ವಿಷ್ಣು ಶಿವರಿಗಿಂತ ಪರಾಶಕ್ತಿಯು ಪರಾತ್ಪರಳು. ಓಂಕಾರದ ಅರ್ಧ ಮಾತ್ರೆಯು ಉಚ್ಚರಿಸಲು ಆಗದಿರುವುದರಿಂದ ಆ ಮಾತ್ರೆಯು ದೇವಿಯಾಗಿರುವುದರಿಂದ ಎಲ್ಲ ಶಾಸ್ತ್ರಗಳಲ್ಲಿಯೂ ದೇವಿಯು ಸರ್ವೋತ್ತಮಳೆಂದು ವಿವರಿಸಲಾಗಿದೆ. ಅವತಾರ ಹರೇರೇವಂ ಪ್ರಭವಂತಿ ಯುಗೇ ಯುಗೇ ಯೋಗಮಾಯಾ ಪ್ರಭಾವೇನ ನಾತ್ರ ಕಾರ್ಯ ವಿಚಾರಣ. ಹರಿಯು ಪ್ರತಿ ಯುಗದಲ್ಲಿಯೂ ಯೋಗಮಾಯೆಯಿಂದ ಪ್ರಭಾವಿತನಾಗಿ ಅವತಾರಗಳನ್ನೆತ್ತುವುದರಿಂದ ದೇವಿಯು ಉತ್ತಮೋತ್ತಮಳು. ಈ ಬಗ್ಗೆ ಸಂಶಯಪಟ್ಟು ವಿಚಾರ ಮಾಡಬೇಕಾಗಿಲ್ಲ. ಕಾರಣವಿಲ್ಲದೆ ಕಾರ್ಯವಾಗುವುದಿಲ್ಲ. ಅಹಂಕಾರವಿಲ್ಲದೆ ಅಪೇಕ್ಷೆಯಿಲ್ಲ. ಅಹಂಕಾರದಿಂದಲೇ ಧನ, ಮನೆ, ಮಡದಿ, ಮಕ್ಕಳು, ಬಂಧುಗಳು. ಅಹಂಕಾರವಿಲ್ಲದವನಿಗೆ ಬಂಧನವಿಲ್ಲ. ಬ್ರಹ್ಮ ವಿಷ್ಣು ರುದ್ರರು ಅಹಂಕಾರದಿಂದ ಬಿಡಲ್ಪಟ್ಟಾಗಲೇ ಮುಕ್ತರಾಗುವರು. ಅಹಂಕಾರಕ್ಕೆ ಅಜ್ಞಾನವೇ ಕಾರಣವು. ಜ್ಞಾನಿಗೆ ಸಂಸಾರವಿಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರರು ಯೋಗಮಾಯೆಗೆ ವಶರಾದುದರಿಂದ ಸಂಸಾರಿಗಳಾಗಿ ಮೋಹಪಾಶದಲ್ಲಿ ಕಟ್ಟಲ್ಪಟ್ಟಿರುವರು. ರಾಜಯೋಗೀಶ್ವರಿಯಾದ ಶ್ರೀದೇವಿಯ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳುತ್ತೇನೆ. ಬುದ್ಧಿವಂತನಾದ ನೀನು ಶ್ರೀದೇವಿ ತತ್ವವನ್ನು ತಿಳಿದು ಮುಕ್ತನಾಗು. ಈ ಭೂಮಂಡಲದಲ್ಲಿ ರಂಭ, ಕರಂಭರು ಧನುವಿನ ಮಕ್ಕಳು. ರಂಭನು ಮಕ್ಕಳನ್ನು ಪಡೆಯಬೇಕೆಂದು ಪಂಚನದ ಕ್ಷೇತ್ರದಲ್ಲಿ ಅಗ್ನಿಯ ಮಧ್ಯೆ ನಿಂತು ತಪಸ್ಸು ಮಾಡಿದನು. ಕರಂಭನು ನೀರಿನಲ್ಲಿ ಮುಳುಗಿ ತಪಸ್ಸಿಗೆ ತೊಡಗಿದನು. ಆತಂಕಪಟ್ಟ ಇಂದ್ರನು ಮೊಸಳೆಯಾಗಿ ಕರಂಭನ ಕಾಲನ್ನು ಹಿಡಿದೆಳೆದು ಸಾಯಿಸಿದನು. ಸುದ್ದಿ ತಿಳಿದ ರಂಭನು ತನ್ನ ತಲೆಯನ್ನು ಕಡಿದು ಅಗ್ನಿಗೆ ಅರ್ಪಿಸಲು ಸಿದ್ಧನಾದನು. ಅಗ್ನಿಯು ಅವನನ್ನು ತಡೆದು, ಆತ್ಮಹತ್ಯೆ ಪಾಪಕರವೋ, ಅಜ್ಞಾನಿಗಳ ಕೃತ್ಯವೋ, ಬದುಕಿ ಪ್ರಯತ್ನ ಮಾಡಿ ಫಲವನ್ನು ಪಡೆಯಬೇಕು, 3 ಲೋಕಗಳಲ್ಲಿ ಜಯಿಸಬಲ್ಲ ಮಗನು ಹುಟ್ಟುವನು ಎಂದು ವರವನ್ನು ಕೊಟ್ಟನು. ಆ ರಾಕ್ಷಸ ರಂಭನು ರಮ್ಯವಾದ ಅರಣ್ಯದಲ್ಲಿ ಮಹಿಷಿ ಎಂಬ ರಮಣಿಯನ್ನು ಕಂಡ ಕೂಡಲೇ ಕಾಮಬಾಣ ಪೀಡಿತನಾದನು. ಮಹಿಷಿಯು ಗರ್ಭವತಿಯಾದಳು. ಒಂದು ದಿನ ಒಂದು ಕೋಣವು ರಂಭನನ್ನು ತಿವಿದು ಸಾಯಿಸಿತು. ಅಗ್ನಿ ಪ್ರವೇಶ ಮಾಡಿದ ಮಹಿಷಿಯು ಅಗ್ನಿಕುಂಡದಲ್ಲಿ ಮಹಿಷನನ್ನು ಪಡೆದಳು. ಈ ಚಿತೆಯಿಂದಲೇ ರಂಭನು ರಕ್ತಾಬೀಜಸುರನಾಗಿ ಎದ್ದು ಬಂದನು. ರಾಕ್ಷಸರು ಪರಾಕ್ರಮಿಯಾದ ಮಹಿಷಾಸುರನಿಗೆ ರಾಜ್ಯಾಭಿಷೇಕ ಮಾಡಿದರು. ಚಿಕ್ಷುರನು ಸೇನಾಪತಿಯಾಗಿ, ತಾಮ್ರನು ಕೋಶಾಧ್ಯಕ್ಷನಾಗಿ ನೇಮಿಸಲ್ಪಟ್ಟರು. ಅಸಿಲೋಮ, ಉದರ್ಕ, ವಿಡಾಲ, ಭಾಷ್ಕಲ, ತ್ರಿನೇತ್ರ, ಕಾಲಬಂಧಕರು ಶ್ರೇಷ್ಠ ಸೇನಾನಾಯಕರಾಗಿ ಎಲ್ಲ ದಿಕ್ಕುಗಳಲ್ಲಿನ ಪ್ರದೇಶಗಳನ್ನು ಗೆದ್ದರು. ಬ್ರಾಹ್ಮಣರು ಭಯದಿಂದ ಮಹಿಷನಿಗೆ ಯಜ್ಞ ಭಾಗವನ್ನು ಕೊಡಲಾರಂಭಿಸಿದರು.
ಕೊಬ್ಬಿದ ಮಹಿಷನು ಇಂದ್ರನನ್ನು ಯುದ್ಧಕ್ಕೆ ಆಹ್ವಾನಿಸಿದನು. ಅದಕ್ಕೆ ಇಂದ್ರನು, ರಾಕ್ಷಸ, ಕೊಂಬು ಬೆಳೆದ ಮಾತ್ರಕ್ಕೆ ಯುದ್ಧ ನೈಪುಣ್ಯತೆಯುಂಟಾಗುವುದೇ? ಹುಲ್ಲು ತಿನ್ನುವ ಜೀವನು ಅಮರಾಧಿಪತಿಯೊಡನೆ ಯುದ್ಧ ಮಾಡುವನೇ? ಸುಮ್ಮನೆ ಇರುವಂತೆ ಹೇಳಿದನು. ಕಠಿಣವಾದ ಮಾತುಗಳನ್ನು ಕೇಳಿದ ಮಹಿಷನು ಕೆಂಡವಾದನು. ಕೋಪದಿಂದ ಇಂದ್ರನನ್ನು ಈ ರೀತಿ ದೂರಿದನು. ಇಂದ್ರನು ಶಾಂತಿಪ್ರಿಯರ ಮಧ್ಯೆ ಶೂರನು, ತಪಸ್ವಿಗಳ ಮಧ್ಯೆ ಬಲಶಾಲಿಯು, ಕುಹಕದಲ್ಲಿ ನಿಪುಣನು, ಪರಸ್ತ್ರೀ ಲೋಲುಪನು, ಮಾಯಾವಿಯು, ನಮುಚಿಯನ್ನು ನಂಬಿಸಿ ಕೊಂದನು. ವಿಷ್ಣುವು ಇಂದ್ರನಂತೆ ವಂಚಕನು. ಹಂದಿಯಾಗಿ ಹಿರಣ್ಯಾಕ್ಷನನ್ನು, ನಾರಸಿಂಹನಾಗಿ ಹಿರಣ್ಯಕಶಿಪುವನ್ನು ಕೊಂದನು. ದಾನವರನ್ನು ದಮನ ಮಾಡುವುದೇ ಈ ದೇವತೆಗಳ ನಿತ್ಯಕರ್ಮ. ದೈತ್ಯ ಬಾಂಧವರೇ, ಈಗ ನಾವು ಯಜ್ಞಗಳನ್ನು ಮಾಡಿ ಬಲಶಾಲಿಗಳಾಗೋಣ. ಸ್ವರ್ಗಕ್ಕೆ ಸೈನ್ಯ ಸಮೇತ ನಡೆದು ನಂದನವನದಲ್ಲಿ ಆನಂದವನ್ನು ಅನುಭವಿಸೋಣ. ಕಾಮ್ಯ ಯಜ್ಞದಲ್ಲಿ ಶುಕ್ರಾಚಾರ್ಯರನ್ನು ಸತ್ಕರಿಸಿ ಪೂಜಿಸಿ ರಕ್ಷಣೆಗಾಗಿ ಪ್ರಾರ್ಥಿಸೋಣ. ಪೂರ್ವದಲ್ಲಿ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿ ಯಾವ ದೇವತೆಯಿಂದಲೂ ನನಗೆ ಮರಣವಿಲ್ಲ ಎಂಬ ವರವನ್ನು ಪಡೆದಿರುವೆನು. ನಾನೊಬ್ಬನೇ ಸ್ವರ್ಗವನ್ನು ಗೆಲ್ಲಬಲ್ಲೆ. ಆದರೆ ನನ್ನ ಅನುಯಾಯಿಗಳಾದ ನೀವು ಬಂದು ಸ್ವರ್ಗದಲ್ಲಿನ ಅಮೃತ, ಸುರೆ, ಅಪ್ಸರೆ, ನರ್ತನಗಳನ್ನು ಪಡೆದು ಅನುಭವಿಸಿರಿ ಎಂದು ಸಾರಿದನು. ಅಲ್ಲಿ ಸ್ವರ್ಗದಲ್ಲಿ ದೇವತೆಗಳು ಸಭೆ ಸೇರಿ ಸಮಾಲೋಚನೆ ಮಾಡಿದರು. ಶತ್ರುವನ್ನು ಉಪೇಕ್ಷಿಸಬಾರದು. ಬುದ್ಧಿ ಬಲಕ್ಕೆ ತಕ್ಕ ಪ್ರಯತ್ನ ಮಾಡಬೇಕು. ಜಯಾಪಜಯಗಳು ದೈವಾಧೀನವಾದರೂ ಆಲಸ್ಯ ಮಾಡಬಾರದು. ವಿಚಾರ ಮಾಡಿ ಕಾರ್ಯದಲ್ಲಿ ತೊಡಗಬೇಕು. ದುಷ್ಟರಲ್ಲಿ ಒಗ್ಗಟ್ಟಿನ ಬಲ, ಸಾಧುಗಳೊಡನೆ ಸಂಧಿಯು ಸಾಧ್ಯ. ಆದರೆ ನೀಚರ ಸಂಘವು ಸಂಗ್ರಾಮಕ್ಕೆ ನಾಂದಿ. ಮುನಿಗಳು ಮುಕ್ತಿಯನ್ನು ಪಡೆಯಲು ಸತತ ಯತ್ನಶೀಲರಾಗಿರುವಂತೆ ನಾವು ಧರ್ಮ ಕಾರ್ಯದಲ್ಲಿ ತೊಡಗೋಣ. ಗುರು ಬೃಹಸ್ಪತಿಗಳು ಕೃಪೆ ಮಾಡುವರು. ದುಃಖ ಬಂದಾಗ ದುರ್ಬಲರಾಗದೆ ಸುಖ ಬಂದಾಗ ಸೌಮ್ಯವಾಗಿರಬೇಕು. ಸುಖ, ದುಃಖ, ಹಸಿವು, ಬಾಯಾರಿಕೆ, ಜನನ ಮರಣವೆಂಬ ಷಡೂರ್ಮಿಗಳನ್ನು ಗೆದ್ದವನೇ ಶಿವನು. ದೇಹಾಭಿಮಾನವುಳ್ಳವನು ದುಃಖಿ, ಸರ್ವಾತ್ಮ ದೃಷ್ಟಿಯುಳ್ಳವನು ಸುಖಿ. ಸುಖಾನುಭವದಿಂದ ಸಂತೋಷವಾಗಿ ಪುಣ್ಯವು ಸವೆಯುವುದು. ಸತ್ಕರ್ಮವನ್ನು ಸದಾ ಆಚರಿಸುತ್ತಿರಬೇಕು ಎಂದು ದೇವಗುರು ಬೃಹಸ್ಪತಿಯು ಹೇಳಿದನು. ಆದುದರಿಂದ ರಾಜ, ಯತೀನಾಂ ಭೂಷಣಂ ಜ್ಞಾನಂ ಸಂತೋಷೋ ಹಿ ದ್ವಿಜನ್ಮನಾಂ ಉದ್ಯಮ ಶತ್ರುಹನನಂ ಭೂಷಣಂ ಭೂತಿಮಿಚ್ಚತಾಂ. ಎಂದರೆ ಯತಿಗಳಿಗೆ ಜ್ಞಾನವು, ಬ್ರಾಹ್ಮಣರಿಗೆ ದೊರೆತರಷ್ಟರಿಂದಲೇ ತೃಪ್ತಿಯು, ಧನದಾಹವುಳ್ಳವರಿಗೆ ಪ್ರಯತ್ನವು, ಶತ್ರುನಾಶಕ್ಕೆ ವಿವಿಧ ಉಪಾಯಗಳು ಅಲಂಕಾರಪ್ರಾಯವು. ಬೃಹಸ್ಪತಿಯು ರಾಕ್ಷಸ ಬಾಧ ಪರಿಹಾರಕ್ಕಾಗಿ ರಕ್ಷೋಘ್ನ ಸೂಕ್ತಗಳನ್ನು ಜಪಿಸಲಾರಂಭಿಸಿದನು. ಇಂದ್ರನು ನೇರವಾಗಿ ಬ್ರಹ್ಮನ ಬಳಿಯಲ್ಲಿ ನಿಂತು ತಮಗೆ ಬಂದಿರುವ ಸಂಕಷ್ಟವನ್ನು ಸಂಕಲ್ಪದಿಂದ ಪರಿಹರಿಸೆಂದು ಪ್ರಾರ್ಥಿಸಿದನು. ಆಗ ಬ್ರಹ್ಮನು, ಇಂದ್ರ, ನಾನೇ ಮಹಿಷನಿಗೆ ವರ ಕೊಟ್ಟು ಮತ್ತೆ ಹಿಂತೆಗೆದುಕೊಳ್ಳಲಾರೆ. ಈಗ ಶಿವ ವಿಷ್ಣುವನ್ನು ಕಂಡು ಆಲೋಚಿಸೋಣ ಎಂದು ಹೊರಟನು. ಶಿವ ವಿಷ್ಣುವು ಯುದ್ಧ ಮಾಡಲು ನಿಶ್ಚಯಿಸಿದರು. ತ್ರಿಮೂರ್ತಿಗಳು, ಗಣಪತಿ, ಷಣ್ಮುಖ, ಯಮ, ಇಂದ್ರ ಎಲ್ಲ ದೇವತೆಗಳು ಆಯುಧ ಸಮೇತ ಯುದ್ಧಕ್ಕೆ ಹೊರಟರು. ಅಷ್ಟರಲ್ಲಿ ಅಲ್ಲಿಗೆ ಅಸುರ ಸೈನ್ಯವೂ ಬಂದಿತು. ಯುದ್ಧವಾರಂಭವಾಯಿತು. ಮೊದಲು ಚಿಕ್ಷುರನಿಗೆ ಪೆಟ್ಟು ಬಿದ್ದು ಮೂರ್ಛೆ ಹೋದನು. ನಂತರ ಬಿಡಾಲನು ಪೆಟ್ಟು ತಾಳಲಾರದೆ ಮತ್ತೆ ಮತ್ತೆ ಬರಲು ಜಯಂತನು ಅವನನ್ನು ಹೊಡೆದನು. ಮುಂದೆ ತಾಮ್ರಾಸುರನು ಸ್ವಲ್ಪ ಕಾಲ ಹೋರಾಡಿ ಪೆಟ್ಟು ತಿಂದು ಬಿದ್ದನು. ಕೊನೆಗೆ ಮಹಿಷಾಸುರನು ಮುನ್ನುಗ್ಗಿ ಮಾಯಾಯುದ್ಧವನ್ನು ಆರಂಭಿಸಿದನು. ವಿಷ್ಣುವಿನ ಸುದರ್ಶನವು ಮಾಯೆಯನ್ನು ಕಳೆಯಿತು. ಅಂಧಕನು ವಿಷ್ಣುವಿನೊಡನೆ ಹೋರಾಡಲು ತೊಡಗಿದನು. ಅಂಧಕಾಸುರನು ಗದಾಘಾತದಿಂದ ಮೂರ್ಛೆ ಹೋದನು. ಕೂಡಲೇ ಮಹಿಷಾಸುರನು ಕೋಣನ ರೂಪವನ್ನು ಧರಿಸಿ ವಿಷ್ಣುವಿನ ಮೇಲೆರಗಿದನು. ಕೊಂಬುಗಳ ತಿವಿತದಿಂದ ವಿಷ್ಣುವಿನ ಎದೆಯಲ್ಲಿ ಏಟು ಬಿದ್ದು ವೈಕುಂಠಕ್ಕೆ ಓಡಿಹೋದನು. ಅದನ್ನು ಕಂಡು ಶಿವನು ಕೈಲಾಸಕ್ಕೆ ಹೋದನು. ಬ್ರಹ್ಮನು ಹೆದರಿದನು. ದೇವತೆಗಳು ದಿಕ್ಕಾಪಾಲಾಗಿ ಓಡಿದರು. ಮಹಿಷಾಸುರನು ದೇವರಾಜ್ಯಗಳನ್ನು ಗೆದ್ದು ಇಂದ್ರ ಪದವಿಯನ್ನು ಪಡೆದನು. ದೇವತೆಗಳಿಗೆ ಚಿತ್ರಹಿಂಸೆಯನ್ನು ಕೊಡಲಾರಂಭಿಸಿದನು. ಕೆಲವರಿಗಂತೂ ಗಿರಿ ಕಂದರಗಳಲ್ಲಿ ಅವಿತುಕೊಂಡರು. ಲೋಕದಲ್ಲಿ ಯಜ್ಞಗಳ ಹವಿಸ್ಸನ್ನು ಪಡೆದ ಮಹಿಷನು ಮತ್ತಷ್ಟು ಬಲಶಾಲಿಯಾದನು. ಬ್ರಹ್ಮ, ವಿಷ್ಣು, ಇಂದ್ರ, ಕೈಲಾಸಪತಿಯನ್ನು ಕಂಡು ಮಹಿಷನ ಮರಣವು ಸ್ತ್ರೀಯಿಂದಲೇ ಆಗಬೇಕಾಗಿದೆಯಾದ್ದರಿಂದ ನಮ್ಮ ಎಲ್ಲ ತೇಜಸ್ಸನ್ನು ಒಂದುಗೂಡಿಸಿದಾಗ ಒಬ್ಬ ಸ್ತ್ರೀಯು ಉತ್ಪನ್ನಳಾದರೆ ಮಹಿಷನ ಮರಣವು ನಿಶ್ಚಿತವು. ನಮ್ಮೆಲ್ಲ ಆಯುಧಗಳನ್ನು ಆಕೆಗೆ ಒಪ್ಪಿಸೋಣ ಎಂದು ತೀರ್ಮಾನಿಸಿದರು. ಬಂಧುಗಳೇ, ಶ್ರೀದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.